ಕೇತಗಾನಹಳ್ಳಿಯಲ್ಲಿ ಎಚ್ಡಿಕೆ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಂದೂ ಕೂಡ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನ ಕೇಳಿಲ್ಲ. ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನು ನಡೆಸ್ತಾರೆ. ನಾನು ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಮಾತನಾಡಿಲ್ಲ. ಕುಮಾರಸ್ವಾಮಿ ಅವರೇ ನಮ್ಮ ಹಿಂದೆ ಬಿದ್ದಿದ್ದಾರೆ. ಸಿಎಂ ತಪ್ಪು ಮಾಡದೆ ಹೋದರೂ ಕೂಡ ಪಾದಯಾತ್ರೆಯನ್ನ ಮಾಡಿ ರಾಜೀನಾಮೆಯನ್ನ ಕೇಳಿದ್ರು. ಎಚ್ಡಿಕೆ ಮುಖ್ಯಮಂತ್ರಿ ಆಗಲು ನಾನು ಓರ್ವ ಕಾರಣ. ಇನ್ನಾದರೂ ಟೀಕೆ ಟಿಪ್ಪಣಿಯನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡಲಿ ಅಂತ ಕುಮಾರಸ್ವಾಮಿ ಅವರಿಗೆ ಸಚಿವ ಚಲುವರಾಯಸ್ವಾಮಿ ಸಲಹೆ ನೀಡಿದರು. ಕುಮಾರಸ್ವಾಮಿ ಅವರು, ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ, ಅವರ ರಾಜೀನಾಮೆನೂ ಕೇಳಿಲ್ಲ, ಅವರ ಮಂತ್ರಿಗಿರಿ ವಿಚಾರನೂ ಮಾತಾಡಿಲ್ಲ. ಅವ್ರು ನನ್ನ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ, ಡಿಕೆ ಹಿಂದೆ, ಎಲ್ಲರ ಹಿಂದೆ ಬಿದ್ದಿದ್ದು ನಿಮಗೆಲ್ಲರೂ ಗೊತ್ತಿದೆ. ದಿವಸ ಬೆಳಗ್ಗೆ ಎದ್ರೆ ಇವತ್ತು ನಾವ್ಯಾರೂ ಮುಟ್ಲಿಲ್ಲ, ನಮ್ಮ ಸರ್ಕಾರ ಆಗಲಿ ನಮ್ಮ ಇಲಾಖೆ ಆಗಲಿ ಮುಟ್ಲಿಲ್ಲ. ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ಆದೇಶ ಕೊಟ್ಟರು. ಟಾರ್ಗೆಟ್ ಮಾಡಿದ್ರೆ 2 ವರ್ಷ ಆಗಿದೆ ನಮ್ಮ ಸರ್ಕಾರ. ಇಷ್ಟು ಗಂಟೆ ಮಾಡ್ತಿದ್ರಾ? ಟಾರ್ಗೆಟ್ ಮಾಡಿದ್ರೆ, ಸರ್ಕಾರ ಮಾಡಿದ್ರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿದ್ದು. ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ. ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ, ತಪ್ಪಾಗಿದೆ, ಅದನ್ನ ತೆರವುಗೊಳಿಸಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ನಾವೀಗ ಸಿದ್ದರಾಮಯ್ಯನವ್ರು ಏನೂ ಮಾಡಿರಲಿಲ್ಲ, ಅವ್ರೇನು ಲೆಟರ್ ಕೊಟ್ಟಿರಲಿಲ್ಲ, ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ. ಅವ್ರನ್ನ ಬಿಜೆಪಿಯವರು, JDS ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ರಾಜೀನಾಮೆ ಕೇಳಿದ್ರಲ್ಲಪ್ಪ. ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಿದೀವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.